ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ. ನೋಡಿ ಫ್ರೆಂಡ್ಸ್, ಪೊರ್ಕೆ ಮೇಲೆ ಅರಿಶಿನ ಹಾಕಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ, ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ನೋಡಿ ಫ್ರೆಂಡ್ಸ್, ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ. ಮೊದಲನೇದಾಗಿ ಒಂದು ಬಟ್ಲಲ್ಲಿ ನಾನು ಬಿಸಿನೀರನ್ನ ತಗೊಳ್ತಾ ಇದೀನಿ. ಈ ಬಿಸಿ ನೀರ್ ಜೊತೆಗೆ ಏನೇನು ಹಾಕಿ ನಾನು ಲಿಕ್ವಿಡ್ನ ಮಾಡ್ತೀನಿ ಅಂತ ನೋಡಿ. ಈ ಒಂದು ಲಿಕ್ವಿಡ್ ಮಾಡ್ಕೊಂಡ್ರೆ ನೀವು ಮನೆಯಲ್ಲಿ ತುಂಬಾನೇ ಕೆಲಸ ನೀವು ಮಾಡ್ಕೊಬಹುದು ಇದರಿಂದ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ನ ಹಾಕೊಂಡೆ, ಮತ್ತೆ ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕೊಳ್ತಾ ಇದೀನಿ. ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಲಿಕ್ವಿಡ್ ಇದ್ರೆ ನೀವು ಅದನ್ನ ಸಹ ಬಳಸಬಹುದು, ಇಲ್ಲಾಂದ್ರೆ ಕ್ಲಿನಿಕ್ ಪ್ಲಸ್ ಇದ್ರೂ ಸಾಕು. ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ನೀಲಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದೀನಿ. ಹಾಕ್ಬಿಟ್ಟು ನೋಡಿ, 3 ಇಂಗ್ರೀಡಿಯೆಂಟ್ ಸಾಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ, ಅಂದ್ರೆ ಕೆಳಗಡೆ ಪೇಸ್ಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋ ತರ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಶಾಂಪೂ ಸಹ ಅಷ್ಟೇ, ನೀರಲ್ಲಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋ ತರ ನೋಡಿ, ಈ ಲಿಕ್ವಿಡ್ ಅಲ್ಲಿ ಎಲ್ಲ ಅಷ್ಟೇ 3 ನಾವ್ ಏನೇನು ಇಂಗ್ರೀಡಿಯೆಂಟ್ ಹಾಕಿದೀವೋ ಅದೆಲ್ಲ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ಮಿಕ್ಸ್ ಮಾಡಿದ್ದಾಯ್ತು. ಈ ರೀತಿ ಮಾಡಿದಾದ್ಮೇಲೆ ಸ್ವಲ್ಪ ಬಿಸಿ ಇರ್ಬೇಕಂದ್ರೆ ಬಳಸಿ, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮತ್ತೆ ಇದನ್ನ ಬೇಕಾದ್ರೆ ನೀವು ಸ್ಟೋರ್ ಮಾಡಿನೂ ಇಟ್ಕೊಬಹುದು. ಒಂದು ಯಾವ್ದಾದ್ರು ಎಂಟಿ ಸ್ಪ್ರೇ ಬಾಟ್ಲ್ ಹಾಕಿನೂ ಸ್ಟೋರ್ ಮಾಡಿ ಇಟ್ಕೊಬಹುದು. ನೋಡಿ, ಇದನ್ನ ನೀವೇ ನೋಡ್ಬೋದು. ಈ ತರ ಯಾವ್ದಾದ್ರು ಒಂದು ಪಿಂಗಾಣಿದ್ ಯಾವ್ದೇ ಒಂದು ಬಟ್ಲ್ ಇದ್ರೂ ಪರವಾಗಿಲ್ಲ, ಅಥವಾ ಗ್ಲಾಸಸ್ ಇದ್ರೂ ಪರವಾಗಿಲ್ಲ. ಈ ಲಿಕ್ವಿಡ್ ಅಲ್ಲಿ ಏನಾದ್ರೂ ನೀವು ತೊಳ್ದಿದ್ದೆ ಆದ್ರೆ ಅದು ಪೂರ್ತಿ ಕೊಳೆ ಹೋಗೋದ್ರ ಜೊತೆಗೆ ತುಂಬಾನೇ ಶೈನಿಂಗ್ ಹೊಡಿತಾ ಇರುತ್ತೆ. ನೋಡಿ, ನೀವೇ ನೋಡ್ಬೋದು. ಜಸ್ಟ್ ನಾನು ಈ ತರ ಅಂದು ತೋರಿಸ್ತಾ ಇದೀನಿ. ನೀವು ಬೇಕಾದ್ರೆ ಸ್ಕ್ರಬ್ಬರ್ ತಗೊಂಡು ಸ್ಕ್ರಬ್ಬರ್ ಎಲ್ಲ ಮಾಡ್ಬೋದು. ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಜಸ್ಟ್ ಹಾಗೆ ತೋರಿಸಿದೀನಿ, ನೀವೇ ನೋಡ್ಬೋದು. ಎರಡೂ ಕಡೆ ನಾನು ಬೆರಳಲ್ಲೇ ಈ ರೀತಿ ಅಂದಿದ್ದಾದ್ಮೇಲೆ ನೀವು ಮತ್ತೆ ಈ ರೀತಿ ತೊಳ್ಕೊಂಡ್ಬಿಟ್ಟು, ಮತ್ತೆ ಯಾವ್ದಾದ್ರು ನೀರಲ್ಲಿ ಚೆನ್ನಾಗಿರೋ ನೀರಲ್ಲಿ ನೀವು ತೊಳ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ತುಂಬಾನೇ ಶೈನಿಂಗ್ ಹೊಡಿತಾ ಇರುತ್ತೆ. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ನೋಡಿ, ಗಾಜಿನ ಬೌಲು ಅಷ್ಟೇ, ಎಷ್ಟೇ ಕರೆ ಕಟ್ಟಿರ್ಬೋದು, ಎಷ್ಟೇ ಕೊಳೆ ಇರ್ಬೋದು, ಏನೇ ಇರ್ಬೋದು, ತುಂಬಾನೇ ಅಂದ್ರೆ ಈ ಲಿಕ್ವಿಡ್ ಅಲ್ಲಿ ಏನಾದ್ರು ನೀವು ತೊಳೆದು ಇಟ್ಟಿದ್ದಾದ್ರೆ ಒಂಥರ ಶೈನಿಂಗ್ ಹೊಡಿತಾ ಇರುತ್ತೆ ಗ್ಲಾಸ್ ಅಷ್ಟೇ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಜಾಸ್ತಿ ಹೊತ್ತು ನೆನ್ಸಿಡೋ ಅವಶ್ಯಕತೆನೂ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ಸ್ಕ್ರಬ್ಬರ್ ಅಷ್ಟೇ ಲೈಟ್ ಆಗಿ ಸ್ಕ್ರಬ್ ಮಾಡಿದ್ರು ಸಾಕು. ನೋಡಿ, ನಾನು ಸ್ಕ್ರಬ್ಬರ್ ಕೂಡ ತಗೊಂಡಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದೀನಿ. ತುಂಬಾ ಚೆನ್ನಾಗಿ ಶೈನಿಂಗ್ ಹೊಡಿಯುತ್ತೆ ಗ್ಲಾಸ್, ಗಾಜಿಂದು ಅಷ್ಟೇ. ಮತ್ತೆ ಅದೇ ಲಿಕ್ವಿಡ್ ನ ತಗೊಂಡು ನೋಡಿ, ನಾವು ಭಾಷಣನ ಆಗಾಗ ಮೆಹಂದಿ ಎಲ್ಲ ಹಚ್ಕೊಂಡಾಗ ಅದು ಒಳಗಡೆ ಎಲ್ಲ ಈ ರೀತಿ ಗಲೀಜ್, ನಂದಂತೂ ಮೆಹಂದಿದೆ ಪೂರ್ತಿ ಗಲೀಜ್ ಅದ್ರಲ್ಲಿ ತುಂಬಿಕೊಂಡಿದೆ. ಅದನ್ನ ಕ್ಲೀನ್ ಮಾಡ್ಕೊಬೇಕಂದ್ರೆ ಇದೇ ಲಿಕ್ವಿಡ್ ನಾನು ಹಾಕ್ತಿದ್ದೀನಿ. ನೋಡಿ, ಲಿಕ್ವಿಡ್ ಅಲ್ಲಿ ಹಾಕಿ ನೀವು ನೆನ್ಸಿಡ್ಬೇಡಿ, ಡೈರೆಕ್ಟ್ ಆಗಿ ಈ ರೀತಿ ಯಾವ್ದಾದ್ರು ಒಂದು ಬ್ರಷ್ ತಗೊಂಡು ಈ ರೀತಿ ಮಾಡ್ಕೊಂಡ್ರೆ ಸಾಕು. ಅದ್ರ ಒಳಗಡೆ ಒಂಚೂರು ಕೊಳೆ ಇಲ್ದಿರ, ನೋಡಿ, ಜಾಸ್ತಿ ಹೊತ್ತು ನೆನ್ಸಿಟ್ಟಿಲ್ಲ ನಾನು, ಜಾಸ್ತಿ ಹೊತ್ತು ಮಾಡ್ತಾ ಇಲ್ಲ ನಾನು. ಲೈಟ್ ಆಗಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಈ ರೀತಿ ಉಜ್ಕೊಂಡ್ರೆ ಸಾಕು. ಒಳಗಡೆ ಇರೋ ಬ್ರಷ್ ಅಲ್ಲಿ ಏನಕ್ ಮಾಡ್ತೀವಂದ್ರೆ ಒಳಗಡೆ ಸೈಡ್ ಅಲ್ಲೆಲ್ಲ ಸೇರ್ಕೊಂಡಿರುತ್ತಲ್ಲ, ಅದು ಕ್ಲೀನ್ ಆಗ್ಲಿ ಅಂತ ಬ್ರಷ್ ಅಲ್ಲಿ ಇದ್ ಮಾಡ್ತಾ ಇದೀನಿ. ನಿಮ್ದು ಜಾಸ್ತಿ ಗಲೀಜ್ ಇಲ್ಲ ಅಂದ್ರೆ ನೀವು ಈ ನೀರಲ್ಲಿ ಡಿಪ್ ಮಾಡಿ ತೆಗೆದ್ರು ಸಾಕು, ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕೊಳೆ ಬಂದಿದೆ ಅಂತ. ನೋಡಿ, ನೀವೇ ನೋಡ್ಬೋದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಫ್ರೆಂಡ್ಸ್. ನೋಡಿ, ಅದೇ ತರ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಈ ತರ ಗ್ಯಾಸ್ ಸ್ಟವ್ ಯಾವ್ದೇ ಇರ್ಬೋದು, ಸ್ಟೀಲ್ ಇರ್ಬೋದು ಅಥವಾ ಈ ತರದ್ ಇರ್ಬೋದು, ಯಾವ ಸ್ಟವ್ ಇರ್ಬೋದು, ಅದ್ರ ಮೇಲೆ ಅಷ್ಟೇ ಲಿಕ್ವಿಡ್. ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇದ್ರೆ ಸ್ಪ್ರೇ ಬಾಟ್ಲ್ ಅಲ್ಲಿ ಹಾಕಿ ಸ್ಪ್ರೇ ಮಾಡ್ಕೊಂಡು ಸಹ ನೀವು ಇದನ್ನ ಕ್ಲೀನ್ ಮಾಡ್ಕೊಬಹುದು. ಈ ರೀತಿ ಜಸ್ಟ್ ಸ್ವಲ್ಪ ನೀವು ಒಂದು ಲಿಕ್ವಿಡ್ ನ ಹಾಕ್ಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಬಿಟ್ರೆ ಸಾಕು. ಅದ್ರ ಮೇಲೆ ಯಾವ್ದೋ ಒಂದು ಆಯಿಲ್ದು ಜಿಡ್ಡಾಂಶ ಇರ್ಬೋದು, ಅಥವಾ ಬೇರೆ ಏನೇ ಕರೆ ಕಟ್ಟಿರ್ಬೋದು, ಏನೇ ಇರ್ಬೋದು, ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ. ಮತ್ತೆ ಕ್ಲೀನ್ ಆಗೋದ್ರ ಜೊತೆಗೆ ಅದು ಶೈನಿಂಗ್ ಸಹ ಹೊಡಿಯುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಈ ಒಂದೇ ಒಂದು ಲಿಕ್ವಿಡ್ ಮಾಡ್ಕೊಂಡ್ರೆ ಸಾಕು, ಮನೆಯಲ್ಲಿರೋ ಪೂರ್ತಿ ಕೆಲಸನ ನೀವು ತುಂಬಾನೇ ಸುಲಭವಾಗಿ ಮಾಡ್ಕೊಬಹುದು. ಇದನ್ನ ನೀವು ಯಾವ್ದಾದ್ರು ಎಂಟಿ ಸ್ಪ್ರೇ ಬಾಟ್ಲ್ ಅಲ್ಲಿ ಆಗ್ಬೋದು, ಯಾವ್ದಾದ್ರು ಬಾಟ್ಲ್ ಅಲ್ಲಿ ಹಾಕ್ಬೋದು, ನೀವು ಸ್ಟೋರ್ ಮಾಡಿ ಇಡ್ಬೋದು. ಮತ್ತೆ ಇದನ್ನ ಅದಕ್ಕೆ ಅಂತಲ್ಲ, ಶಿಂಕ್ ತೊಳಿಯೋಕ್ ಸಹ ನೀವು ಬಳಸಬಹುದು. ಇದನ್ನ ಶಿಂಕ್ ಮತ್ತೆ ನೀವು ಏನೇ ಕ್ಲೀನಿಂಗ್ ಮನೆ ಒರ್ಸಕ್ ಸಹ ಇದನ್ನ ಬಳಸಬಹುದು ಫ್ರೆಂಡ್ಸ್. ನೋಡಿ, ಅದ್ರ ಜೊತೆಗೆ ನಾನು ಟೈಲ್ಸ್ ಸಹ ಕ್ಲೀನ್ ಮಾಡಿ ತೋರಿಸ್ತಿದೀನಿ. ಇದಕ್ಕೂ ಅಷ್ಟೇ ನೋಡಿ, ಈ ರೀತಿ ಉಪ್ಪು ಕರೆ ಏನೇ ಕಟ್ಟಿದ್ರು ಅದ್ರ ಮೇಲೆ ಜಸ್ಟ್ ಈ ರೀತಿ ಹಾಕ್ಬಿಟ್ಟು ನೀರು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ. ಲೈಟ್ ಆಗಿ ಈ ರೀತಿ ಸ್ಕ್ರಬ್ ಮಾಡಿದ್ರು ಸಾಕು, ಒಂದು ಚೂರು ಕರೆ ಇಲ್ದಿರ ಪೂರ್ತಿ ನೀಟಾಗಿ ಹೊಟ್ಟೋಗುತ್ತೆ. ಈ ಶಾಂಪೂ ನಾವು ಬಳಸಿದಾಗ ಉಪ್ಪು ಕರೆ ಏನೇ ಇದ್ದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನೀವೇ ನೋಡ್ಬೋದು, ನಿಮ್ ಮುಂದೆನೆ ಮಾಡಿ ತೋರಿಸಿದೀನಿ. ರಿಸಲ್ಟ್ ಈ ರೀತಿ ಬರುತ್ತೆ, ಒಂದು ಚೂರುನು ಕರೆನೂ ಇರೋದಿಲ್ಲ. ಅದ್ರ ಜೊತೆಲಿ ಟಾಯ್ಲೆಟ್ ಕ್ಲೀನ್ ಮಾಡೋದು ಅಷ್ಟೇ. ನಿಮ್ಗೆ ಉಜ್ಜಿ ತಿಕ್ಕಿ ತೊಳೆಯಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನ ಜಸ್ಟ್ ಹಾಕ್ಬಿಟ್ಟು ನೋಡಿ, ನೀವು ಫ್ಲಶ್ ಆನ್ ಮಾಡ್ಬಿಟ್ರು ಸಾಕು, ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ. ಒಂದು ಚೂರು ಸ್ಮೆಲ್ಲು ಸಹ ಅಷ್ಟೇ, ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ, ಮತ್ತೆ ಕ್ಲೀನ್ ಆಗಿರುತ್ತೆ ಫ್ರೆಂಡ್ಸ್. ಅದ್ರ ಜೊತೆಲಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಈ ಟಿಪ್ಸ್ ಅಲ್ಲಿ ನಾನು ಅರಿಶಿನ ತಗೊಂಡಿದೀನಿ. ಅಷ್ಟರ ಜೊತೆಗೆ ನಾನು ಸ್ವಲ್ಪ ಸೋಡಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ.
ನೋಡಿ ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಏನಾದ್ರೂ ನೀವು ಪೊರ್ಕೆ ಮೇಲೆ ಹಾಕಿದ್ದೆ ಆದ್ರೆ ನಾವು ಕಸ ಏನೋ ಗುಡಿಸ್ಬಿಡ್ತೀವಿ, ಗುಡಿಸಿದಾಗ ಅದಕ್ಕೆ ಸ್ವೀಟು ಆ ಥರ ಏನಾದ್ರೂ ಮೆತ್ಕೊಂಡಾಗ ಚಿಕ್ಕ ಚಿಕ್ಕ ಇರುವೆ ಎಲ್ಲ ಅದ್ರ ಮೇಲೆ ಬಂದ್ಬಿಟ್ಟಿರುತ್ತೆ, ಅಥವಾ ಬೇರೆ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತಲ್ವಾ, ಅದು ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗ್ಬೇಕು ಮತ್ತೆ ಇರುವೆ ಎಲ್ಲ ಬರಬಾರ್ದು ಪೊರ್ಕೆ ಮೇಲೆ ಅಂದ್ರೆ ನೋಡಿ ಈ ರೀತಿ ಅರಿಶಿನ ಮತ್ತೆ ಸೋಡಾನ ಮಿಕ್ಸ್ ಮಾಡಿ ನೀವು ಈ ರೀತಿ ಹಾಕಿದ್ದೆ ಆದ್ರೆ ಒಂದು ಇರುವೆ ಆಗ್ಲಿ ಏನು ಬರೋದಿಲ್ಲ ಫ್ರೆಂಡ್ಸ್. ಮತ್ತೆ ತುಂಬಾನೇ ಹೈಜಿನ್ ಆಗು ಇರುತ್ತೆ ಇದು. ಈ ಅರಿಶಿನಲ್ಲಿ ಯಾವುದೇ ರೀತಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದ್ರೂ ಅದು ತುಂಬಾ ಚೆನ್ನಾಗಿ ಸತ್ತೋಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.